ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 4ರಿಂದ 4 ಒಂದು ರಂಗೋಲಿನ ಬಿಡಿಸಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ರಂಗೋಲಿನ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಬಿಡಿಸ್ತೀನಿ ಅಂದ್ಬಿಟ್ಟು. ಸಾಮಾನ್ಯವಾಗಿ ರಂಗೋಲಿಗಳು ಎಲ್ಲರೂ ಬಿಡಿಸ್ತಾರೆ. ಅಂದರೆ ನಾನು ನಮ್ಮನೆ ಹತ್ರ ಯಾವ ರೀತಿ ಬಿಡಿಸ್ತೀನಿ. ಮೊದಲೆಲ್ಲ ಚೆನ್ನಾಗಿ ಬಿಡಿಸ್ತಾ ಇದ್ದೆ, ಇವಾಗ ಸ್ವಲ್ಪ ಕ್ರೇಜು ಕಡಿಮೆ ಆಗಿಬಿಟ್ಟಿದೆ. ಆವಾಗ ಕ್ರೇಜ್ ಜಾಸ್ತಿ ನನಗೆ ರಂಗೋಲಿ ಮೇಲೆ. ಯಾಕಂದರೆ ಮಣ್ಣಲ್ಲಿ ಬಿಡಿಸ್ತಾ ಇದ್ದೆ ಆವಾಗ, ನಾನು ಮಣ್ಣಲ್ಲಿ ಬಿಡಿಸಿ ಕಲ್ತಿದ್ದು. ಹಾಗಾಗಿ ಮಣ್ಣಲ್ಲಿ ನುಚ್ಚು ಮಣ್ಣು ಬರುತ್ತಲ್ಲ, ಅದನ್ನೆಲ್ಲ ಜಲ್ಡಿ ಮಾಡ್ಕೊಂಬಿಟ್ಟು ಅದನ್ನು ನೆಲದಲ್ಲಿ ಬಿಡಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಕಲ್ತಿದ್ದು ನಾನು ಆವಾಗ. ಈ ಸಗಣಿ ಬುಗ್ಡ ಅಂತಾರಲ್ಲ, ಆ ಥರದ್ರಲ್ಲಿ ಸಾರಿಸಿ ಆವಾಗ ರಂಗೋಲಿ ಬಿಡ್ತಾ ಇದ್ದಿದ್ದು ನೆಲನ. ಆವಾಗ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆವಾಗಿನ ಜೀವನ ಚೆನ್ನಾಗಿತ್ತು ಈಗಿನ ಜೀವನಕ್ಕಿಂತ. ಈಗ ಅದೇ ಬೆಟರು ಅನಿಸುತ್ತೆ ನೆನೆಸ್ಕೊಂಡ್ರೆ. ನೋಡೋಣ, ಈಗ ಹೋಗ್ತಾ ಹಳೆ ಕಾಲದ ಟ್ರೆಂಡೇ ಬರ್ತಾ ಇದೆ. ಇದು ಕೂಡ ಹಂಗೆ ಚೇಂಜ್ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ನಾನು ದೇವ್ರ ಹತ್ರ. ಯಾಕಂದರೆ ಹಳೆ ಕಾಲದ ಜೀವನನೇ ಬೇರೆ, ಈ ಜೀವನನೇ ಬೇರೆ. ಸಾಕಾಗ್ಬಿಟ್ಟಿದೆ ಈ ಜೀವನ. ಹಳೆ ಕಾಲದಲ್ಲಿ 12 ಜನ ಮಕ್ಕಳಿದ್ರೂ ಒಂಚೂರು ಬೇಜಾರಾಗ್ತಿರ್ಲಿಲ್ಲ ಸಾಕೋದಕ್ಕೆ. ಇವಾಗ ಇಬ್ಬರಿಬ್ಬರು ಒಬ್ಬೊಬ್ಬರು ಮಕ್ಕಳನ್ನ ಸಾಕೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಹಾಗಾಗಿ ಹಳೆ ಕಾಲದ ಜೀವನ ಆದಷ್ಟು ಬೇಗ ಬರಲಿ ಅಂತ ಬೇಡ್ಕೊತೀನಿ ನಾನಪ್ಪನ, ದಯವಿಟ್ಟು. ಯಾಕಂದರೆ ನಂಗೆ ಅದೇ ಜೀವನ ಇಷ್ಟ. ಈ ಜೀವನ ಯಾಕಪ್ಪ ಬೇಕಂಪ ಅನಿಸುತ್ತೆ. ಈ ಕಾಲದ ಮಕ್ಕಳಂತೂ ಹೇಳಿದ ಮಾತು ಕೇಳಲ್ಲ. ಮತ್ತು ಓದೋದ್ರಲ್ಲಿ ಮುಂದಿರ್ತಾರೆ, ಎಲ್ಲದರಲ್ಲೂ ಮುಂದಿರ್ತಾರೆ. ಅಂದರೆ ಆ ಕಾಲದಲ್ಲಿ 5 ರೂಪಾಯಿ 10 ರೂಪಾಯಿ ಇದ್ರೂ ಜೀವನ ಆಗೋಗ್ಬಿಡ್ತಿತ್ತು. ಇವಾಗ 1000 2000 ಅಲ್ಲ 10,000 ಇದ್ರೂ ಜೀವನ ಆಗಲ್ಲ. ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ ಈ ಬಡತನ. ಈ ನೋಡ್ತಾ ಇದ್ದರೆ ನಿಜವಾಗ್ಲೂ ಈ ನಮಗಿನ ಕೆಳಮಟ್ಟದಲ್ಲಿರೋರು ಸಿಕ್ಕಾಪಟ್ಟೆ ಅನುಭವಿಸ್ತಾ ಇರೋರನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಆ ರೀತಿ ಬಡತನದಲ್ಲಿ ಅನುಭವಿಸ್ತಾ ಇರೋದನ್ನ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹಿಂದಿನ ಕಾಲದ ಜೀವನನೇ ಎಷ್ಟೋ ಚೆನ್ನಾಗಿತ್ತು. ಆವಾಗ ರಾಗಿ ಗಂಜಿ ಇದ್ದರೆ ಕುಡಿದ್ಬಿಟ್ಟು ಮಲ್ಕೊಂಬಿಡ್ಬೋದಾಗಿತ್ತು. ಇವಾಗ ರಾಗಿ ಗಂಜಿ ಕುಡಿದು ಮಲ್ಕೊಳ್ಳೋರೇ ಇಲ್ಲ. ಇವಾಗ ಯಾರೂ ರಾಗಿ ಮುದ್ದೆನೇ ಮುಟ್ಟಲ್ಲ ಈಗ. ಈ ಕಾಲದಲ್ಲಿ ಎಲ್ಲ ವೆರೈಟಿ ತಿಂಡಿಗಳನ್ನ ಮಾಡ್ಕೊಂಡು ತಿಂತಾ ಇರ್ತಾರೆ. ಹಾಗಾಗಿ ನಮಗೆ ಅದೇ ಕಾಲನೇ ಇಷ್ಟ. ನಮ್ಗೆ ಆಗಿನ ಕಾಲನೇ ಇಷ್ಟ. ನಮಗೆ ಈಗಿನ ಕಾಲದಕ್ಕಿಂತ ಆ ಕಾಲನೇ ಜಾಸ್ತಿ ಇಷ್ಟ. ಆವಾಗ ಏನು ಅಂದ್ರೇ ಗೊತ್ತಿರಲಿಲ್ಲ. ಬಡತನ ಅಂದ್ರೇನೂ ಗೊತ್ತಿರಲಿಲ್ಲ, ಕಷ್ಟ ಅಂದ್ರೇನೂ ಗೊತ್ತಿರಲಿಲ್ಲ. ಅವೆಲ್ಲ ಏನೂ ಗೊತ್ತಿರಲಿಲ್ಲ ಆವಾಗ ಬೆಳಗಿನ ಸಂಜೆವರೆಗೂ ಕೂಲಿ ಮಾಡೋರು. ಅವ್ರು ಕೊಟ್ಟರೆ ತಿನ್ನೋದು, ಕೊಟ್ಟಿಲ್ಲ ಅಂದರೆ ಹೆಂಗೋ ಏನೋ ಹೊಂದ್ಸಿ ತಿನ್ಕೊಂಡು ಮಲ್ಕೊಂಬಿಡ್ತಿದ್ರು. ಅಂದರೆ ಅವಾಗಿನ ಜೀವನನೇ ಹಂಗಿತ್ತು. ಈ ಬೇಕೇ ಬೇಕಪ್ಪ, ತಿನ್ನಲೇಬೇಕಪ್ಪ, ಹಾಗೆ ಹೀಗೆ ಅಂಥದ್ದು ಏನಿಲ್ಲ. ಆವಾಗ ಕೇಳಿದ ತಕ್ಷಣ ಕೊಟ್ಬಿಡೋರು ಊಟಗಳು. ಅಂದರೆ ಸಿಗ್ತಾ ಇರಲಿಲ್ಲ ಕೆಲವೊಬ್ರಿಗೆ ಸಿಗ್ತಿತ್ತು ಊಟ ಎಲ್ಲ. ಇವಾಗ ಜಾಸ್ತಿ ಸಿಕ್ಕಿದ್ರೂ ಆರೋಗ್ಯ ಚೆನ್ನಾಗಿ ಇಟ್ಕೊಳಕ್ಕೆ ಆಗ್ತಾಯಿಲ್ಲ ನಾವು. ಆ ರೀತಿ ಆಗ್ಬಿಟ್ಟಿದೆ.